ಪ್ರೈಸ್ ಅಂಡ್ ವರ್ಷಿಪ್ ಕರ್ತೃ ನಾಮத்தை நாம் எல்லாரும் ஒன்று जयतु जय क्रिस्ता 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 निन्न नामं ನನಗೆ ರಕ್ಷೆಯು ಅಭಯಕಾರರ ನಿನ್ನ ನಾಮವು ನನಗೆ ರಕ್ಷೆಯು ಅಭಯಕಾರರ 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 जयतु जय क्रिस्ता जयतु जय क्रिस्ता जयतु जय क्रिस्ता निन्न वाक्यವು ನನಗೆ ಜೀವವು ಬಾಳಿಕಾರರ ಗೋರಿ ಗೋರಿ ನಿನ್ನ ವಾಕ್ಯವು ನನಗೆ ಜೀವವು ಬಾಳಿಕಾರರ ನನ್ನ ಬಾಳಿಕಾರರ ಜಯತು ಜಯ ಕ್ರಿಸ್ತಾ ಜಯತು ಜಯ ಕ್ರಿಸ್ತಾ ಜಯತು ಜಯ ಕ್ರಿಸ್ತಾ ನಿನ್ನ ಕೃಪೆಯು ನನಗೆ ಭಾಗ್ಯವು ಸ್ವರ್ಗಕಾರರ ನಿನ್ನ ಕೃಪೆಯು ನನಗೆ ಭಾಗ್ಯವು ಸ್ವರ್ಗಕಾರರ जयतु जय क्रिस्ता जयतु जय क्रिस्ता जयतु जय क्रिस्ता ಒಬ್ಬ ಮನುಷ್ಯನಿಗೆ ಊಟ ಬೇಕು, ಮಲಗೋದಕ್ಕೆ ಒಂದು ಜಾಗ ಬೇಕು, ಮಾತಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಸ್ಥಳ ಬೇಕು, ಆದರೆ ಜಯ ಬೇಕು. ನಮ್ಗೆ ಯಾಕೆ ಸರ್ ಅದೆಲ್ಲ? ನಾವೇನು ಪೈಲ್ವನ ಹೋಗಿ ಜಗಳ ಮಾಡೋದಕ್ಕೆ ಅಂತ ನೀವು ಕೇಳ್ಬೋದು. ಆದರೆ ನಿಮ್ಮ ಹತ್ರ ಜಗಳ ಮಾಡೋದಕ್ಕೆ ನಿಮ್ಮ ಮಕ್ಕಳಿಲ್ಲ, ನಿಮ್ಮ ನೆಂಟರಲ್ಲ, ಇನ್ನೊಬ್ಬ ಇದ್ದಾನೆ. ಅಲ್ಲೆಲ್ಲಯ್ಯ ನಿಮ್ಗೆಲ್ಲರಿಗೂ ಗೊತ್ತು. ಅವನನ್ನ ನಮಸ್ಕಾರ ಮಾಡಿ ಬನ್ನಿ ಸರ್ ಅಂತ ಕರಿಬೋದಾ? ಇಲ್ಲ, ಉಗಿಬೇಕು, ಅವನ ಮರ್ಯಾದನೆ ಕೊಡಬಾರ್ದು. ಯಾರಿಗೆ? ಸೈತಾನ್ಗೆ. ನೀನೇನಾದ್ರೂ ಸ್ವಲ್ಪ ನಕ್ಕು ಬಿಟ್ರೆ ಸಾಕು, ಇದು ನನಗೆ ಸಿಕ್ಕುತ್ತೆ, ಇದು ಕೇಸ್ ಇದು ಅಂತ ಬಂದು ಇಟ್ಕೊಳ್ತಾನೆ. ಆದ್ರಿಂದ ಸೈತಾನನ್ನ ಗೆಲ್ಲುವ ಒಂದು ಬೆಲ, ಜಯ ನಮಗೆ ಬೇಕು. ಅದಕ್ಕೇನೆ ನಾವು ಆಡಿದ್ದು ಈ ಹಾಡು, ಜಯ ಕ್ರಿಸ್ತ, ಜಯ ಜಯಂತ ಜಯ ಕ್ರಿಸ್ತ. ಸರಿ, ಇದು ಮಾತ್ರ ಅಲ್ಲ, ನಮ್ಮ ನಾವು ಬಾಳುವ ಬಾಳಲ್ಲಿ ಅನೇಕ ಇದು ನಮ್ಮ ಹತ್ರ ಬಂದು ಹೋಗುತ್ತದೆ. ನಮ್ಗೆ ಸ್ವಲ್ಪ ಕಷ್ಟಗಳೆಲ್ಲ ಕೊಟ್ಬಿಟ್ಟು ಹೋಗುತ್ತದೆ. ಅದು ಯಾವುದು? ನಮ್ಮ ಬಾಳಲ್ಲಿ ಬರುತ್ತದೆ, ಸಂತೋಷವನ್ನ ಕೊಡಲ್ಲ, ಕಷ್ಟವನ್ನ ಕೊಡುತ್ತದೆ. ಅದಕ್ಕೆ ಹೆಸರೇನು ಗೊತ್ತಾ? ಉಪದ್ರವು. ಏನು? ಉಪದ್ರವ, ಕಷ್ಟಗಳು ಬರುತ್ತದೆ ಹೋಗುತ್ತದೆ, ಬರುತ್ತದೆ ಹೋಗುತ್ತದೆ. ಆದ್ದರಿಂದ ಅವೆಲ್ಲ ನಾವು ಪ್ರಾರ್ಥನೆಯಲ್ಲಿ ದೇವರಿಗೆ ಹೇಳ್ತೀವಿ,
ಇದೆಲ್ಲ ನನ್ನನ್ನು ಬಿಟ್ಟು ಬೇಗನೆ ಹೋಗಬೇಕಮ್ಮ. ಯಾವುದೆಲ್ಲ ಈ ಕಷ್ಟಗಳು, ಈ ದುಃಖಗಳು, ಈ ನೋವುಗಳು, ಇದೆಲ್ಲ ನನ್ನನ್ನು ಬಿಟ್ಟು ಬೇಗ ಹೋಗಬೇಕು. ಕಷ್ಟ ಬಂದ್ರೆ ಇರ್ಲಿ, ನನ್ನ ಹತ್ರನೇ ಇರ್ಲಿ, ಒಂದು 6 ತಿಂಗಳು ನನ್ನ ಹತ್ರನೇ ಕಷ್ಟ ಇರ್ಲಿ ಅಂತ ಯಾರನ್ನ ಹೇಳ್ತೀವಾ? ಇಲ್ಲ, ಯಾವಾಗಪ್ಪ ತೊಂದು ಹೋಗುತ್ತದೆ ಅಂತೀವಿ. ಸರಿ, ಭೂಮಿನಲ್ಲಿ ಇಲ್ಲ, ದೇವರದು ಒಂದು ಕಾರ್ಯ ಯಾವತ್ತೂ ತೊಳೆದು ಹೋಗೋದಿಲ್ಲ ಇಲ್ಲ ಅಂತೆ. ಅದು ಯಾವ್ದು ಗೊತ್ತಾ? ಎಲ್ಲ ತೊಳೆದು ಹೋಗುತ್ತೆ ಅಂತ. ಆಕಾಶ, ಭೂಮಿ ಎಲ್ಲ ಅಳಿಯುತ್ತದಂತೆ, ಅದೇ ಒಂದು ಮಾತ್ರ ಉಳಿಯುತ್ತದಂತೆ. ಅದು ಯಾವ್ದು ಗೊತ್ತಾ? ಯಾವುದು? ದೇವರ ಮಾತು. ಆಕಾಶ ಭೂಮಿ ತೊಳೆದು ಹೋಗುತ್ತದೆ, ನನ್ನ ಮಾತು ಮಾತ್ರ ಯಾವತ್ತು ಇರುತ್ತದೆ. ಆದ್ದರಿಂದ ಅಂತ ಒಂದು ಈ ಕಷ್ಟಗಳು ನಮ್ಮ ಬಾಳಲ್ಲಿ ಬರುವಾಗ ಅದನ್ನ ಬೇಗನೆ ನಾವು ಇದು ಮಾಡೋದಕ್ಕೆ ದೇವರ ಒಂದು ಬೆಲ, ದೇವರ ಒಂದು ಸಹಾಯ ನಮಗೆ ಬೇಕೇ ಬೇಕು. ಅದು ಬೇಗನೆ ನೀಗುವುದು ಈ ಅಲ್ಪ ಉಪದ್ರವ. ಎಷ್ಟು ಜನಕ್ಕೆ ಆಸೆ ಬೇಗನೆ ತೊಳೆದು ಹೋಗಬೇಕಪ್ಪ, ಅದು ಬೇಡ, ಈ ಕಷ್ಟ ನನಗೆ ಬೇಕಾಗಿಲ್ಲ ಅಂತ. ಬೇಗನ ನೀಡುವರು ಈ ಅಲ್ಪವು ಬತ್ತಿರವು, ಅತಿ ಬೇಗನ ನೀಡುವರು ಈ ಅಲ್ಪವು ಬತ್ತಿರವು. ಸೋದು ಹೋಗದಿರು, ನೀ ಸೋದು ಹೋಗದಿರು, ಅತಿ ಬೇಗನ ನೀಗುವುದು ಅಲ್ಪವು ಬತ್ತಿರವು. ಅಂಗಯ ಮನುಷ್ಯ ದಿನ ದಿನವೂ ನೂತನಗೊಳ್ಳುವ ವೇಳೆಯಿದು. ಅಂಗಯ ಮನುಷ್ಯ ದಿನ ದಿನವೂ ನೂತನಗೊಳ್ಳುವ ವೇಳೆಯಿದು. ಸೋದು ಹೋಗದಿರು, ನೀ ಸೋದು ಹೋಗದಿರು, ಸೋದು ಹೋಗದಿರು, ನೀ ಸೋದು ಹೋಗದಿರು. ಅತಿ ಬೇಗನ ನೀಗುವುದು ಕಾಣುವ ಲೋಕ ಹುಡುಕಲಿಲ್ಲ, ಕಾಣಾದ ಪರಲೋಕ ಬಯಸುವೆವು. ಕಾಣುವ ಲೋಕ ಹುಡುಕಲಿಲ್ಲ, ಕಾಣಾದ ಪರಲೋಕ ಬಯಸುವೆವು. ಸೋದು ಹೋಗದಿರು, ನೀ ಸೋದು ಹೋಗದಿರು, ಸೋದು ಹೋಗದಿರು, ನೀ ಸೋದು ಹೋಗದಿರು. ಕ್ರಿಸ್ತನ ನಿಮಿತ್ತ ನಿಂದೆಗಳು ಭಾಗ್ಯ ನಮಗೆ ಸೌಭಾಗ್ಯವೇ. ಕ್ರಿಸ್ತನ ನಿಮಿತ್ತ ನಿಂದೆಗಳು ಭಾಗ್ಯ ನಮಗೆ ಸೌಭಾಗ್ಯವೇ. ಸೋದು ಹೋಗದಿರು, ನೀ ಸೋದು ಹೋಗದಿರು, ಸೋದು ಹೋಗದಿರು, ನೀ ಸೋದು ಹೋಗದಿರು. ಅತಿ ಬೇಗನ ನೀಗುವುದು ಈ ಅಲ್ಪವು ಬತ್ತಿರವು.
ನಮಗೆ ಬರೋ ಕಷ್ಟಗಳು, ದುಃಖಗಳು, ನೋವುಗಳು, ನಷ್ಟಗಳು ನಮಗೆ ಏನಾಗುತ್ತಿದೆ, ಬೇರೆಯವರು ನಮಗಾಗಿ ಅಯ್ಯ ಅವ್ರನ್ನ ಬಿಟ್ಟು ಹೋಗ್ಲಿ ಅಂತ ಯಾರು ಬೇಡಲ್ಲ, ನಾವು ಬೇಡಬೇಕು. ಅಲ್ಲವಯ್ಯ, ಅಪ್ಪ ಸ್ವಾಮಿ ಚೆನ್ನಾಗಿದ್ದೆ, ಚೆನ್ನಾಗಿ ನಡೀತಾ ಇತ್ತು, ನೋಡಿ ಈ ಕಷ್ಟ ತಂತು, ಇವಾಗ ನಾನೇನ್ ಮಾಡಿ, ನನ್ನ ಕೈಯಲ್ಲಿ ಮಾಡಕ್ಕೆ ಯಾರು ಇಲ್ಲ, ನನಗೆ ಸಹಾಯ ಕೊಡೋದಕ್ಕೆ ಯಾರು ಇಲ್ಲ, ನಿನ್ನನ್ನ ಬಿಟ್ರೆ, ಹೇಳಿ ನೋಡಲ್ಲ ಎಲ್ಲರೂ, ನಿಮ್ಮನ್ನ ಬಿಟ್ರೆ ನನಗೆ ಈ ಭೂಮಿನಲ್ಲಿ ಫ್ಯಾಮಿಲಿ ಎಲ್ಲ ಇದೆ, ಕುಟುಂಬ ಎಲ್ಲ ಇದೆ, ಅದೆಲ್ಲ ಬಿಟ್ಬಿಡೋಣ. ನಮ್ಮ ಕುಟುಂಬದಲ್ಲಿ ಇರೋರು ಮಾಡೋದಕ್ಕೆ ದೇವರು ಮಾಡುವ ಕಾರ್ಯಗಳು ಬಹಳ ದೊಡ್ಡದಾಗಿದೆ. ಅದರಿಂದ ಆ ಬೇಗನೆ ನೀಗೋದಕ್ಕೆ ನಾವು ಅವರ ಹತ್ರ ಹೋಗ್ಬೇಕು. ಹೆಂಗೆ ಅಂದ್ರೆ ಬಲದಿಂದ ಓಡಬೇಕು. ಅಯ್ಯೋ ನನ್ನ ಕೈಯಲ್ಲಿ ದೇವರ ಹತ್ರ ಹೋಗಿ ಮಾತಾಡಕ್ಕೆ ಶಕ್ತಿ ಇಲ್ಲಪ್ಪ, ನಾನು ಇಲ್ಲೇ ನಿಂತ್ಕೊಳ್ತೀನಿ ಅಂತ ಅಲ್ಲ. ಏನೇ ಕಷ್ಟ ಇದ್ರು ಸರಿ ಆಲಯಕ್ಕೆ ಬರಬೇಕು, ಒಳಗಾಲ ಹಾಕೊಂಡು ದೇವರ ಹತ್ರ ಬೇಡಬೇಕು. ಇಂಥ ಕಷ್ಟಗಳೆಲ್ಲ ನನಗೆ ಇದೆ, ನನಗೆ ಒಂದು ಒಳ್ಳೆ ಜೀವನ ನಡೆಸಕ್ಕೆ ಆಗ್ತಾ ಇಲ್ಲ ಅಂತ ನೀನು ಬೇಡಿದ್ರೆ, ಅದಕ್ಕೋಸ್ಕರವೇ, ನಿನಗೆ ಸಹಾಯ ಮಾಡೋದಕ್ಕೋಸ್ಕರವೇ, ನಿನಗೆ ಸಂತೋಷ ಕೊಡೋದಕ್ಕೋಸ್ಕರವೇ, ನಿನಗೆ ನೆಮ್ಮದಿ ಕೊಡೋದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತು ಈ ಭೂಮಿನಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಕ್ಕೋಸ್ಕರವೇ, ನನಗೋಸ್ಕರವೇ, ನನ್ನ ಕುಟುಂಬಕ್ಕೋಸ್ಕರವೇ ಆತರ, ಅದಕ್ಕೆ ಆ ಭೂಮಿಯಲ್ಲಿ ಬಂದಿದ್ದಾರೆ ಅಂತ ಒಂದು ದೇವರು. ಅವರು ನಮಗೆ ಹೆಂಗಿರ್ಬೇಕು, ನಮ್ಮ ಹತ್ರನೇ ಇರ್ಬೇಕು. ಹಲ್ಲೆಲೂಯಾ. ಯಾರು, ಒಂದು ತಾಯಿಗೆ ತನ್ನ ಮಗು ಹತ್ರ ಇರ್ಬೇಕು ಅಂತ ಅವಳಿಗೆ ಆಸೆ. ಯಾಕಂದ್ರೆ ಯಾವಾಗ ಹಾಲುತ್ತದೋ ಅವಾಗ ಹಾಲು ಕೊಟ್ಕೊಂಡು, ತಿಂಡಿ ಕೊಟ್ಕೊಂಡು, ಅದಕ್ಕೆ ಏನಾದ್ರೂ ಕೆಲಸಗಳೆಲ್ಲ ಮಾಡ್ಕೊಂಡು ಇರೋಣ ಅಂತ. ಅದೆಲ್ಲೋ ಒಂದ್ ಕಡೆ ಬಿಟ್ಬಿಟ್ಟು ಈ ಅಮ್ಮ ಎಲ್ಲೋ ಒಂದ್ ಕಡೆ ಇದ್ರೆ, ದೊಡ್ಡವ್ರು ನಾವು ಪರವಾಗಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಮಗು ಏನಾಗುತ್ತಿದೆ, ಹಾಲು ಆ ಹೊಟ್ಟೆ ಹಸುವೆ ಆದರೆ ಹಾಲುತ್ತದೆ. ಅದರಿಂದ ಒಂದು ಮಗುಗೆ ತನ್ನ ತಾಯಿ ಹತ್ರನೇ ಇರ್ಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರೋ ತರ, ದೊಡ್ಡವರಾದ ನಮಗೂ ಕೂಡ ಆ ಆಸೆ ಇದೆ. ಏನ್ ಆಸೆ ಗೊತ್ತಾ? ದೇವರು ನಮ್ಮ ಪಕ್ಕದಲ್ಲೇ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನ್ ವಿಶ್ವಾಸ ಮಾಡುವ ದೇವರು, ನಾನ್ ನಂಬುವ ದೇವರು, ದಿನ ಬೆಳಗಾದರೂ ನನ್ನ ಪ್ರಾರ್ಥನೆಯನ್ನ ಮಾಡುವ ದೇವರು ನನ್ನ ಹತ್ತಿರನೇ ಇರಬೇಕು ಅಂತ ನಮಗೊಂದು ಆಸೆ. ಅದು ಬೇರೆ ತರ ಹಾಡು ಬರುತ್ತದೆ. ಬೇರೆ ಏನು ಆಸೆ ಇಲ್ಲ ನನಗೆ. ಯಾವುದು ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅದ ಆಸೆ ಇಲ್ಲ. ನೀ ನನ್ನ ಹತ್ರ ಇರ್ಬೇಕಪ್ಪ, ಅದೇ ನನಗೆ ಆಸೆ. ಬೇರೆ ಏನು ಆಸೆ ಇಲ್ಲ. ನಿನ್ನನ್ನ ಬಿಟ್ಟು. ಹಲ್ಲೆಲೂಯಾ. ಯಾರನ್ನ ಬಿಟ್ಟು? ನಿನ್ನನ್ನ ಬಿಟ್ಟು. ಬೇರೆ ಬೇರೇನು ಆಸೆ ಇಲ್ಲ, ಯೇಸು ರಾಜ